ರವೀಂದ್ರ ಇವತ್ತು ತಮ್ಮ ಬೇಸರವನ್ನು ಹೊರಹಾಕಿದ್ದಾರೆ. ಇದರ ಬಗ್ಗೆ ಈಗ ಕಾಂಗ್ರೆಸ್ಗೆ ಇದೇನು ಹೊಸ್ತಾ, ಇದೇನು ನೆನ್ನೆದಲ್ಲ ಅನ್ನೋ ಒಂದು ಮಾತುಗಳನ್ನು ಹೇಳ್ತಾ ಸಿಟಿ ರವಿ ಕೂಡ ಟಾಂಗ್ ಕೊಟ್ಟಿದ್ದಾರೆ. ಕಾಂಗ್ರೆಸ್ಗೆ ಇದೇನು ಹೊಸ್ತಲ್ಲ, ಇದು ಇಂದು ನಿನ್ನೆಯ ಮಾತೇನಲ್ಲ. ದುಡ್ಡು ತೆಗೆದುಕೊಂಡು ಟಿಕೆಟ್ ಕೊಡೋದು ಅದು ಕಾಂಗ್ರೆಸ್ನಲ್ಲಿ ಮುಂಚಿಂದಲೂ ಕೂಡ ನಡ್ಕೊಂಡು ಬಂದಿದೆ, ಅದೇನು ಹೊಸ್ತಲ್ಲ ಅಂತ ಹೇಳಿ ರವೀಂದ್ರ ಮಾತಿಗೆ ತುಪ್ಪ ಸುರಿದಿದ್ದಾರೆ ಮಾಜಿ ಸಚಿವ ಸಿಟಿ ರವಿ. ಕಾಂಗ್ರೆಸ್ ಹುಟ್ಟಿದಾಗಿನಿಂದಲೇ ಇದು ಪ್ರಾರಂಭ ಆಗಿದೆ. ಗಾಂಧಿವಾದಗಳೆಲ್ಲ ಯಾವಾಗ ಆಶ್ರಮ ಸೇರಿಕೊಳ್ತೋ ಗೊತ್ತೇ ಇಲ್ಲ. ನಕಲಿ ಗಾಂಧಿಗಳು ಮುಂಚೂಣಿಗೆ ಬಂದಾಗ ಅದೆಲ್ಲವೂ ಕೂಡ ಶುರುವಾಗಿದೆ ಅನ್ನೋ ಒಂದು ಮಾತುಗಳನ್ನು ಸಿಟಿ ರವಿ ಹೇಳ್ತಾ ಕಾಂಗ್ರೆಸ್ ನಾಯಕರ ವಿರುದ್ಧ ಸಿಟಿ ರವಿ ಇವತ್ತು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಾಂಗ್ರೆಸ್ ಲೋಕಸಭಾ ಟಿಕೆಟ್ ಆಕಾಂಕ್ಷಿ ಮಂಡ್ಯ ಎಚ್.ಎನ್. ರವೀಂದ್ರ ಅಂತ ಅವರು ಪಾರ್ಟಿಯವರು ಹೇಳ್ತಾರೆ, ಕಾಂಗ್ರೆಸ್ನಲ್ಲಿ ಟಿಕೆಟ್ ಪಡಿಬೇಕಾದ್ರೆ ದುಡ್ಡು ಕೊಡಬೇಕು, 100 ಕೋಟಿ ಕೇಳ್ತಾ ಇದ್ದಾರಂತೆ. ಇದೇನು ಹೊಸ್ತಾ? ಕಾಂಗ್ರೆಸ್ಸಿಗೆ ನೀವು ಹೊಸ್ತಾ? ಕಾಂಗ್ರೆಸ್ಸಲ್ಲಿ ಇದು ಹಳೇ ಸಂಗತಿ, ಇವತ್ತು ನೆನ್ನೆದೇನಲ್ಲ. ದುಡ್ಡು ತಗೊಂಡು ಟಿಕೆಟ್ ಕೊಡೋದು ಕಾಂಗ್ರೆಸ್ನಿಂದ ಇವತ್ತು ನೆನೆದೇನಲ್ಲ. ಅವರಲ್ಲಿ 3 ಕಂಪಾರ್ಟ್ಮೆಂಟ್ ಇದೆ. ಅದು ಒಂದು ಕಂಪಾರ್ಟ್ಮೆಂಟು ಡೈನಾಸ್ಟಿದು, ಇನ್ನೊಂದು ಕಂಪಾರ್ಟ್ಮೆಂಟು ಡೈನಾಸ್ಟಿ ಆದ ಕಾರಣಕ್ಕೆ ಟಿಕೆಟ್ ಕೊಡೋದು, ಇನ್ನೊಂದು ಕಂಪಾರ್ಟ್ಮೆಂಟು ಕ್ಯಾಶ್ ಆ್ಯಂಡ್ ಕ್ಯಾರಿ. ನೀನು ಎಷ್ಟು ತೊಗೊಂಡು ಬರ್ತೀವಿ ತಗೊಂಬ, ಅದ್ರ ಮೇಲೆ ಟಿಕೆಟ್ ತೊಗೊಂಡು ಹೋಗು ಅಂತ. ಇನ್ನೊಂದು ಕಂಪಾರ್ಟ್ಮೆಂಟು ಉಳಿದಿದ್ದರೆ ಮಾತ್ರ ಕಾರ್ಯಕರ್ತರು. ಹಾಗಾಗಿ ಅದು ಇವತ್ತು ನೆನ್ನೆದೇನಲ್ಲ, ಅದು ಹಳೇ ಕತೆ. ಕಾಂಗ್ರೆಸ್ ಹುಟ್ಟಿದ್ರಿಂದಲೇ ಅದು ಪ್ರಾರಂಭ ಆಗಿದೆ. ಯಾವಾಗ ಸ್ವತಂತ್ರ ಬಂದ ನಂತರ ಗಾಂಧಿವಾದಿಗಳೆಲ್ಲ ಆಶ್ರಮ ಸೇರಿಕೊಂಡ್ರು, ಆವಾಗ ನಕಲಿ ಗಾಂಧಿಗಳು ಯಾವಾಗ ಮುಂಚೂಣಿಗೆ ಬಂದರು, ಆವಾಗ ಇದೆಲ್ಲ ಶುರುವಾಗಿರೋದು. ಇವತ್ತು ನೆನ್ನೆ ಕಾಯಿಲೆ ಅಲ್ಲ. ಇನ್ನು ಕಾಂಗ್ರೆಸ್ನಲ್ಲಿ ಟಿಕೆಟ್ ಪಡೆಯೋದಕ್ಕೆ ಹಣವೇ ಮಾನದಂಡ, ಹಣ ಇದ್ದವರನ್ನ ಪಕ್ಷಕ್ಕೆ ಕರೆದುಕೊಂಡು ಬರ್ತಾರೆ ಅನ್ನುವಂಥ ಒಂದು ಮಾತುಗಳು ಈಗ ಕೇಳಿ ಬಂದಿರುವಂಥದ್ದು. ಇದಕ್ಕೆ ಚಲುವರಾಯಸ್ವಾಮಿ ವಿರುದ್ಧ ಏನು ಎಚ್.ಎನ್. ರವೀಂದ್ರ ಆರೋಪವನ್ನು ಮಾಡಿದ್ರು. ಚಲುವರಾಯಸ್ವಾಮಿ ನನ್ನ ವಿರುದ್ಧ ಒಬ್ಬರನ್ನ ಎತ್ತಿಕಟ್ಟಿದ್ರು ಅನ್ನೋ ಒಂದು ಮಾತುಗಳನ್ನು ಕೂಡ ಹೇಳಿದ್ದಾರೆ. ಚಲುವರಾಯಸ್ವಾಮಿ ವಿರುದ್ಧ ಎಚ್.ಎನ್. ರವೀಂದ್ರ ಒಂದು ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಚಲುವರಾಯಸ್ವಾಮಿ ನನ್ನ ವಿರುದ್ಧ ಒಬ್ಬರನ್ನ ಎತ್ತಿಕಟ್ಟಿದ್ರು, MLA ಚುನಾವಣೆಯಲ್ಲಿ ಟಿಕೆಟ್ಗೆ 1 ಲಕ್ಷ ದುಡ್ಡನ್ನ ಕಟ್ಟಿದ್ವಿ ಅನ್ನೋ ಒಂದು ಮಾತನ್ನ ರವೀಂದ್ರ ಅವರು ಹೇಳಿದ್ದಾರೆ. ನಾನು ಸ್ಪರ್ಧಿಸಿದ್ರು ಕೂಡ ಚಲುವರಾಯಸ್ವಾಮಿ ಗೆಲ್ಲೋಕೆ ಬಿಡಲ್ಲ ಅಂತ ಹೇಳಿದ್ದೆ. ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ಎಚ್.ಎನ್. ರವೀಂದ್ರ ಈ ಆರೋಪವನ್ನು ಮಾಡಿದ್ದಾರೆ. ಚಲುವರಾಯಸ್ವಾಮಿಯವರು ಈ ವಿಚಾರಕ್ಕೆ ಬಂದಾಗ, ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರಕ್ಕೆ ಬಂದಾಗ, ನಾನು ಪ್ರತಿಜ್ಞಾ ಕಾರ್ಯಕ್ರಮ ಮಾಡಕ್ಕೆ ಅಂತ ಹೊರಟಾಗ ಒಬ್ಬನೇ ಒಬ್ಬ ಆ ಪ್ರತಿಜ್ಞಾ ಕಾರ್ಯಕ್ರಮಕ್ಕೆ ಕೈ ಜೋಡಿಸೋದಕ್ಕೆ ಇರಲಿಲ್ಲ. 2 ಸಾರಿ 35 ಪಂಚಾಯಿತಿಗಳನ್ನ ನಾನು ಟೂರ್ ಮಾಡಿ ಆ ಕಾರ್ಯಕ್ರಮ ಮಾಡಿದ್ದು. ಜನನ್ ಕರ್ಕೊಂಡ್ಬಂದು ಕೂರ್ಸಕ್ಕೂ ಕೂಡ ಓಡಾಡ್ಕೊಂಡು ಕರ್ಕೊಂಡ್ಬಂದು ಆ ಕಾರ್ಯಕ್ರಮ ನೋಡಿ ನಿಂತ್ಕೊಳ್ಳಿ ಅಂತ ಮಾಡ್ಬೇಕಾದ್ ಬಂದಿದೆ. ಅದಾದ್ಮೇಲೆ ನನ್ನ ವಿರುದ್ಧವಾಗಿ ಒಬ್ರು ಎತ್ತಿ ಕಟ್ಟಿ ಕರ್ಕೊಂಬರಕ್ಕೆ ಅಂತ ಅಂದ್ಬಿಟ್ಟು ಟ್ರೈ ಮಾಡೋದು. ಅವ್ರು ಆಮೇಲೆ ಸುಮ್ಮನೆ ಅದು ಸಮಾಧಾನ ಆಗಿಲ್ಲ. ಅವ್ರಿಗೆ ಇನ್ನೊಬ್ರು ನೆತ್ ಕಟ್ಟಿ ಕರ್ಕೊಂಬರಕ್ಕೆ ಶುರು ಮಾಡೋದು, ಆಗ್ಲೂ ಸಮಾಧಾನ ಆಗಿಲ್ಲ. ಆಮೇಲೆ ಯಾರು ಕುಣಿತಾ ಇದ್ರು, ಈ 1 ಲಕ್ಷ ರೂಪಾಯಿ ದುಡ್ಡು ಕಟ್ಟಬೇಕು MLA ಟಿಕೆಟ್ ತಗೊಳಕ್ಕೆ ಅಂತ ನಮ್ಮ ಕೆಪಿಸಿಸಿ ಅಧ್ಯಕ್ಷ ಹೇಳಿ ನಾವೆಲ್ಲ ದುಡ್ಡು ಕಟ್ಟಿದ್ವಲ್ಲ. ಈ ದುಡ್ಡು ಕಟ್ಟಿದವರಲ್ಲಿ ಒಬ್ಬನಿಗೆ ನಾನೇ ಕೇಳಿದೆ ಅಲ್ವಾ, ನನಗೆ ನಿಂತ್ಕೊಳ್ಳೋದು ಬೇಡ ಅಂತ ಡಿಸೈಡ್ ಮಾಡ್ಬಿಟ್ಟಿದ್ದೀನಿ. ಈಗ ನಾನು ನಿಂತ್ಕೊಂಡ್ರು ಚಲುವರಾಯಸ್ವಾಮಿ ನನಗೆಲ್ಲ ಕೊಡುವುದಿಲ್ಲ, ಆಮೇಲೆ ಪುನಃ ಇಂಥವ್ರಿಗೆ ಟಿಕೆಟ್ ಕೊಟ್ರಲ್ಲ ನನಗೆ ಆಗದ್ ಬೇಡ, ನೀನೇ ನಿಂತ್ಕೋ, ನಾನು ಓಲ್ ಹಾರ್ಟೆಡ್ ಆಗಿ ನಿನಗೆ ಸಪೋರ್ಟ್ ಮಾಡ್ತೀನಿ. ಐ ಸ್ವೇರ್, ನಾವು ಮಾತು ಕೊಟ್ಟಿದೀವಿ ಅಂತಂದ್ರೆ ಒಳಗೊಂದು ಹೊರಗೊಂದು ಪ್ರಶ್ನೆ ಇಲ್ಲ, ಬೆನ್ನಲ್ಲಿ ಚೂರಿ ಹಾಕೋ ಮಾತೂ ಇಲ್ಲ. ನನಗೆ ಬೇಡ ಅಂದ್ರೆ ಬಿಟ್ಟು ಹೋಗ್ತೀನಿ ಹೊರತು ನಾನು ಯಾವುದೇ ಕಾರಣಕ್ಕೂ ಮಾತು ಕೊಟ್ಟು ಕದಿಯೋನಲ್ಲ. ನೀನ್ ನಿಂತ್ಕೊಳ್ಳೋದಾದ್ರೆ ನಿಂತ್ಕೋ, ನಾನು ಸಪೋರ್ಟ್ ಮಾಡ್ತೀನಿ, ಆದ್ರೆ ಯಾವುದೇ ಕಾರಣಕ್ಕೂ ರೈತರಿಗೆ ಬಿಟ್ಟು ಕೊಡೋದು ಬೇಡ ಅಂತ ಹೇಳಿತ್ತು. ನಾನು ಯಾವಾಗ ಸುಮ್ಮನಾಗ್ಬಿಟ್ಟೆ, ನನಗ್ ಬೇಡ ಅಂತಂದೆ, ನನಗ್ ಬೇಡ ಅಂತಿದ್ದಂಗೆ ಆ ಪುಣ್ಯಾಕ್ಕೂ ಸುಮ್ಮನಾಗ್ಬಿಟ್ಟೆ. ಅದ್ರ ಅರ್ಥ ಏನು? ನಾನು ಕುಣಿತೀನಿ ಅಂದ್ರೆ ನೀನು ಜೊತೆ ಕುಣಿತೀನಿ ಅಂತೀಯ. ಕೀಲಿ ಕೊಡ್ತಿದ್ದವ್ರು ಯಾರಂಗಂದ್ರೆ ಕೀಲಿ ಯಾರು ಕೊಡ್ತಾ ಇದ್ರು? ಕಾಸಿರೋನ್ ಕರ್ಕಬತ್ತೀಯ ಮನೆ ಕ್ರಾಸ್ ವೋಟ್ ಮಾಡೋನ ಎಸ್ ಟಿ ಸೋಮಶೇಖರ, ಅವನಿಗಾಗಲೇ ಕಾಂಗ್ರೆಸ್ ಅಂತೆ. ನಿಮ್ ಮಾನ ಮರ್ಯಾದೆ ಕಳೆದ್ಬಿಟ್ಟು ಹೋಗಿ ಅಲ್ಲಿ ಬಿಜೆಪಿಗೆ ಸೇರ್ಕೊಂಡು ಮಂತ್ರಿ ಆಗಿದ್ದವ್ರು ವಾಪಸ್ ಬರೋನ್ನ ಬಾಚಿನ ನೀನು ಬಾಗಿ ನಮ್ಮ ಆಸ್ತಿ ಅಂತ ಎಳ್ಕತ್ತಿದ್ದೀರಿ ಅಂದ್ರೆ, ಅವ್ರು ಹೋದಾಗ್ಲೂ ಬಿಟ್ಬಿಟ್ಟು ಕಾಂಗ್ರೆಸ್ ಅಲ್ಲೇ ಉಳ್ಕೊಂಡಿದ್ರಲ್ಲ ಯಶವಂತಪುರ ಕ್ಷೇತ್ರದಲ್ಲಿ. ಆ ಲೋಕಲ್ ಲೀಡರ್ಗಳು ಎಕಡ ತಗೊಂಡು ಹೊಡೆದಾಗಲ್ವಾ ನೀವು? ಅವತ್ತಿಗೆ ನಿಮ್ ಜೊತೆ ನಿಂತಿದ್ರಲ್ಲ, ಅವ್ರಿಗೆ ನ್ಯಾಯ ಮಾಡ್ದಂಗಲ್ವಾ ನೀವು? ನಿನ್ಗೆ ಯಾರು ಬೇಕು? ನಿನಗೆ ಯಾರು ಬೇಕು? ನಿನಗೆ ಸಿದ್ಧಾಂತದ ಹಿನ್ನೆಲೆ ಇಲ್ಲದೆ ಇರೋನ್ನ ದುಡ್ಡು ಬೇಕಪ್ಪ ಚುನಾವಣೆ ಮಾಡಕ್ಕೆ, ಆದ್ರೂ ಒಂದಷ್ಟು ಬದ್ಧತೆ ಇರೋರು ಬೇಕಲ್ಲ.